ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾಗಿರುವಂತಹ ಡ್ರೀಮ್ ಕೇಕ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಸಿಂಪಲ್ ಆಗಿ ಮನೆಯಲ್ಲಿಯೇ ಮಾಡ್ಕೊಳ್ಬೋದು. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಿಡಿಯೋವನ್ನು ನೋಡಿ, ಆವಾಗ ನಿಮಗೆ ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು ಡ್ರೈ ಆಗಿರೋ ಒಂದು ಬೌಲಿಗೆ 2 ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ ಶುಗರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಹುಡಿ ಮಾಡಿಕೊಂಡಿದ್ದೆ, ಅದನ್ನು ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳುವಾಗ ಒಂದು 2-3 ಸತಿ ಹಾಕಿ ಬೀಟ್ ಮಾಡಬೇಕು. ಮತ್ತು ಈ ಕೇಕನ್ನು 5 in 1 ಟೋಟಲ್ ಕೇಕ್ ಅಂತ ಹೇಳ್ತಾರೆ. ಡ್ರೀಮ್ ಕೇಕ್ ಅಂತಲೂ ಹೇಳ್ತಾರೆ, ಕನ್ಫ್ಯೂಸ್ ಆಗಬೇಡಿ. 5 in 1 ಟೋಟಲ್ ಕೇಕ್ ಅಂದರೆ ಇದರಲ್ಲಿ 5 ಲೇಯರ್ ಬರ್ತದೆ. ಅದರಲ್ಲಿ ಫಸ್ಟ್ ಲೇಯರ್ ಸ್ಪಾಂಜ್, ಸೆಕೆಂಡ್ ಲೇಯರ್ ಬಂದು ಚಾಕ್ಲೇಟ್ ಮೂಸ್, ಥರ್ಡ್ ಲೇಯರ್ ಚಾಕ್ಲೇಟ್ ಗನಾಶ್, ಫೋರ್ತ್ ಲೇಯರ್ ಮೆಲ್ಟೆಡ್ ಚಾಕ್ಲೇಟ್, ಫಿಫ್ತ್ ಲೇಯರ್ ಬಂದು ಕೋಕೋ ಪೌಡರ್. ಇಷ್ಟನ್ನು ನಾವು ರೆಡಿ ಮಾಡ್ಕೊಳ್ತಾ ಲಾಸ್ಟಿಗೆ ಸೆಟ್ ಮಾಡಿ ಇಡಬೇಕು. ಇಲ್ಲಿ ನೋಡಿ ನಾನು ಬೀಟ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಸಕ್ಕರೆ ಹಾಕ್ತಾ ಬೀಟ್ ಮಾಡ್ತಾ ಇದ್ದೀನಿ. ಇದು ಉಬ್ಬಿ ಫ್ಲಫಿಯಾಗಿ ಬರ್ತದೆ ಬ್ಯಾಟರ್. ಇವಾಗ ನೋಡಿ ನಾನು ಬೀಟ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಸಕ್ಕರೆ ಹುಡಿಯನ್ನು ಹಾಕಿ ಬೀಟ್ ಮಾಡ್ತಾ ಇದ್ದೀನಿ. ಇದು ಬೀಟ್ ಮಾಡಿ ಹಾಗೆಯೇ ಲಾಸ್ಟಿಗೆ ವೈಟ್ ಶೇಡ್ ಬರ್ತದೆ. ಅಷ್ಟರವರೆಗೆ ನಾವು ಬೀಟ್ ಮಾಡ್ಕೊಳ್ತಾ ಇರಬೇಕು. ಒಳ್ಳೆ ಫ್ಲಫಿಯಾಗಿ ಬರ್ತದೆ ನೋಡಿ. ಇವಾಗ ಬ್ಯಾಟರ್ ಫ್ಲಫಿಯಾಗಿ ಬಂದಿದೆ. ಇದಕ್ಕೆ ಇನ್ನು 1 ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಆಯಿಲನ್ನು ಹಾಕಿದ ಮೇಲೆ ಸ್ವಲ್ಪ ಬೀಟರಲ್ಲಿ ರನ್ ಮಾಡ್ತಾ ಇದ್ದೀನಿ. ಸ್ಲೋ ಆಗಿ 1-2 ರೌಂಡು ಬೀಟ್ ಆದರೆ ಸಾಕು. ಆದಮೇಲೆ ನಾವು ಬೀಟರನ್ನು ಆಫ್ ಮಾಡಿ ತೆಗೆದಿಡುವ. ಇನ್ನು ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನು ರೆಡಿ ಮಾಡ್ಕೊಳ್ಳುವ. ಅದಕ್ಕಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರನ್ನು ಹಾಕೊಳ್ತಾ ಇದ್ದೀನಿ. ಈ ಅರ್ಧ ಕಪ್ಪಲ್ಲಿ ನಾವು 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಗೂ ಬಾಕಿ ಉಳಿದದ್ದೆಲ್ಲ ಫ್ಲೋರನ್ನು ಹಾಕ್ಕೊಳ್ಬೇಕು. ಫ್ಲೋರ್ ಅಂದರೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರನ್ನು ಹಾಕಿ ಇದನ್ನು ಚೆನ್ನಾಗಿ ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ 1-2 ಸಲ ಸೇವ್ ಮಾಡ್ಕೊಳ್ಬೇಕು. ಸೇವ್ ಮಾಡ್ಕೊಳ್ದೇ ಇದ್ದರೆ ನೋಡಿ ಈ ಥರ ಗಂಟಾಗಿ ಇರ್ತದೆ. ಅದಕ್ಕೋಸ್ಕರನಾದರೂ ನಾವು ಸೇವ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನಮ್ಮ ಬ್ಯಾಟರಲ್ಲಿ ಹಾಗೆಯೇ ಗಂಟಾಗಿ ಇರ್ತದೆ. ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿರುವ ಬ್ಯಾಟರಿಗೆ ಈ ಫ್ಲೋರನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಹಾಕೊಳ್ಳೋ ಮುಂಚೆ ಈ ಥರ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಹಾಕ್ಕೊಳ್ಬೇಕು. ಇದನ್ನು ಕೂಡ ಹಾಗೆಯೇ 1-2-3 ಸತಿ ಸ್ವಲ್ಪನೇ ಹಾಕ್ತಾ ಫೋಲ್ಡ್ ಮಾಡ್ತಾ ಹೋಗಬೇಕು. ನೋಡಿ ನಾನಿಲ್ಲಿ ಸ್ವಲ್ಪನೇ ಹಾಕಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಟರನ್ನು ಒಂದು ಟಿನ್ನಿಗೆ ಹಾಕಿ ನಾವು ಬೇಕ್ ಮಾಡಬೇಕು. ಅದಕ್ಕೋಸ್ಕರ ನಾನು ಒಂದು ಟಿನ್ನನ್ನು ತಗೊಂಡಿದ್ದೀನಿ. ನಾವು ಯಾವ ಟಿನ್ನಲ್ಲಿ ಸೆಟ್ ಮಾಡ್ಕೊಳ್ತೀವೋ ಆ ಟಿನ್ನೇ ಅಷ್ಟೇ ಸೈಜನ್ನು ತಗೊಳ್ಬೇಕು ನಾವು ಬೇಕ್ ಮಾಡುವ ಟಿನ್ನನ್ನು. ಇವಾಗ ನಾನು 5 ಇಂಚ್ ಟಿನ್ನನ್ನು ತಗೊಂಡಿದ್ದೀನಿ ಬೇಕ್ ಮಾಡಲಿಕ್ಕೆ. ಹಾಗೆ 5 ಇಂಚ್ ಟಿನ್ನಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಾನು ಬ್ಯಾಟರನ್ನೆಲ್ಲ ಹಾಕಿ ಕೊಡ್ತಾ ಇದ್ದೀನಿ ಟಿನ್ನಿಗೆ. ಫಸ್ಟಿಗೆ ಟಿನ್ನಿಗೆ ನಾವು ಬ್ಯಾಟರ್ ಹಾಕೋ ಮುಂಚೆ ಸ್ವಲ್ಪ ಸನ್ಫ್ಲವರ್ ಆಯಿಲನ್ನು ಬ್ರಷ್ ಮಾಡ್ಕೊಳ್ಬೇಕು. ಮತ್ತು ಅದಕ್ಕೆ ಒಂದು ಬಟರ್ ಪೇಪರನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಫ್ಲೋರನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಆಯಿತು. ಅದರಿಂದ ನಮಗೆ ಸ್ಪಾಂಜ್ ಸ್ವಲ್ಪ ಈಸಿಯಾಗಿ ರಿಮೂವ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಿ ಏರ್ ಬಬಲ್ಸ್ ಎಲ್ಲ ಒಂದು ಸ್ಟಿಕ್ಕಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನು ನಾವು ಬೇಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಈ ಥರ ಟಿನ್ನನ್ನು ಇಟ್ಕೊಂಡು ಬೇಕ್ ಮಾಡ್ತಾ ಇದ್ದೀನಿ. ಇನ್ನು ಇದು ಬೇಕಾಗಿ ಸಿಗುವಾಗ ನಾವು ನೆಕ್ಸ್ಟ್ ಲೇಯರನ್ನು ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಚಾಕ್ಲೇಟ್ ಮೌಸನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನು 1/4 ಕಪ್ ಆಗುವಷ್ಟು ವಿಪಿಂಗ್ ಕ್ರೀಮನ್ನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಶುಗರ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಶುಗರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒಂದು ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಚಾಕ್ಲೇಟ್ ತಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಬಿಸಿ ಮಾಡಿರೋ ವಿಪಿಂಗ್ ಕ್ರೀಮನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಅದು ಕರೆಕ್ಟ್ ಮೆಲ್ಟ್ ಆಗಿ ಸಿಗ್ತದೆ. ಇಲ್ಲಾಂದರೆ ನೀವು ಈ ಥರ ಅಲ್ಲ ಅಂದರೆ ಡಬಲ್ ಬಾಯ್ಲ್ ಮಾಡಿ ಮೆಲ್ಟ್ ಮಾಡಿದರೂ ಆಗ್ತದೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮೆಲ್ಟ್ ಆಗುವವರೆಗೆ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಬೇಕಾದ ಸಿರಪ್ಪನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ ಹಾಲನ್ನು ತಗೊಂಡಿದ್ದೀನಿ. ಮತ್ತು 2 ಸ್ಪೂನ್ ಆಗುವಷ್ಟು ಮಿಲ್ಕ್ ಮೇಡನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇನ್ನು ನಾವು ಚಾಕ್ಲೇಟ್ ಮೌಸಿಗೋಸ್ಕರ ನಾವು ಮೆಲ್ಟ್ ಮಾಡಿದ ಚಾಕ್ಲೇಟನ್ನು ವಿಪಿಂಗ್ ಕ್ರೀಮ್ಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಚಾಕ್ಲೇಟನ್ನು ಎಲ್ಲವನ್ನು ಹಾಕೊಳ್ತಾ ಇಲ್ಲ, ಅದರಲ್ಲಿ ಅರ್ಧದಷ್ಟು ಹಾಕಿ ಅರ್ಧದಷ್ಟು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಲೇಯರನ್ನು ರೆಡಿ ಮಾಡ್ಕೊಂಡಾಯ್ತಲ್ವಾ, ಇನ್ನು ಥರ್ಡ್ ಲೇಯರನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಒಂದು 5-6 ಬಾದಾಮನ್ನು ತಗೊಂಡಿದ್ದೀನಿ. ನೀವು ಇಲ್ಲಿ ಬೇರೆ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಅದನ್ನು ಹಾಕೊಂಡ್ರೆ ಸಾಕ್ತದೆ.
ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿನೇ ಹಾಕೊಳ್ಳಿ. ಇಲ್ಲಿ ಸ್ವಲ್ಪನೇ ಬಾದಾಮ್ ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ನಾವು 4th ಲೇಯರನ್ನು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಮಿಕ್ಸ್ ಮಾಡಿಲ್ಲ, ಇದು ಹಾಗೆ ಚಾಕ್ಲೇಟನ್ನು ಮಾತ್ರ ಮೆಲ್ಟ್ ಮಾಡಿ ತೆಗೆದಿರೋದು. ನಾವು ಇವಾಗ ಸೆಟ್ ಮಾಡ್ಕೊಳ್ಳಿಕ್ಕೆ ಬೇಕಾದ ಲೇಯರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾಯಿತು. ಇನ್ನು ನಾವು ಸೆಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮಾಡಿದ ಸ್ಪಾಂಜಲ್ಲಿ 1 kg ಆಗುವಷ್ಟು ಡ್ರೀಮ್ ಕೇಕನ್ನು ಮಾಡ್ಬೋದು. ನಾನು ಅರ್ಧ kg ಮಾಡೋದ್ರಿಂದ ನಾನು ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇದರಲ್ಲಿ 1 ಲೇಯರನ್ನು ಮಾತ್ರ ತಗೊಂಡಿದ್ದೀನಿ. ಇನ್ನು ಇದನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಫಸ್ಟ್ ಲೇಯರನ್ನು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದ ಸ್ಪಾಂಜನ್ನು ಹಾಕೊಳ್ತಾ ಇದ್ದೀನಿ. ಇದು ಸ್ಪಾಂಜ್ ಕರೆಕ್ಟ್ ಸಿರಪನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು. ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದ ಸಿರಪನ್ನು ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಸ್ಪಾಂಜ್ ಸಿರಪನ್ನು ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದ ಮೇಲೆ ನಾವು ನೆಕ್ಸ್ಟ್ ಲೇಯರನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸೆಕೆಂಡ್ ಲೇಯರ್ ಮೌಸನ್ನು ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಸ್ಪ್ಯಾಚುಲಾ ಅಥವಾ ಸ್ಪೂನ್ ಸಹಾಯದಿಂದ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಸೆಟ್ ಮಾಡ್ತಾ ಇದ್ದೀನಿ. ಥರ್ಡ್ ಲೇಯರನ್ನು ಹಾಕೋಬೇಕು. ಚಾಕ್ಲೇಟ್ ಮೆಲ್ಟ್ ಮಾಡಿದ್ದನ್ನು ಹಾಕೊಳ್ತಾ ಇದ್ದೀನಿ. ಥರ್ಡ್ ಲೇಯರ್ಗೆ ಡ್ರೈ ಫ್ರೂಟ್ಸ್ ಹಾಕಿ ಚಾಕ್ಲೇಟ್ ಮೆಲ್ಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಇದನ್ನು ಜಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಕೊಳ್ಳುವಾಗ ಕ್ರೀಮ್ ಮತ್ತು ಚಾಕ್ಲೇಟ್ ಮಿಕ್ಸ್ ಆಗೋದಾಗೆ ನೋಡ್ಕೊಳ್ಬೇಕು. ಹಾಗೆ ಸ್ವಲ್ಪನೇ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಸೆಟ್ ಆಗಬೇಕು. ಇದನ್ನು ಸೆಟ್ ಆಗಿದೆ. ಇದನ್ನು ನಾನು ಹೊರಗಡೆ ತೆಗೆದು ಇದಕ್ಕೆ ಚಾಕ್ಲೇಟನ್ನು ಮೆಲ್ಟ್ ಮಾಡಿದ ಚಾಕ್ಲೇಟನ್ನು ಹಾಕೊಳ್ತಾ ಇದ್ದೀನಿ. ಮೆಲ್ಟ್ ಮಾಡಿದ ಚಾಕ್ಲೇಟನ್ನು ಹೀಗೆ ಮೇಲ್ಗಡೆ ಸ್ವಲ್ಪ ಮಿಕ್ಸ್ ಆಗೋದಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ 4th ಲೇಯರ್ ಚಾಕ್ಲೇಟ್ ಮೆಲ್ಟ್ ಮಾಡಿದ್ದನ್ನು ಹಾಕಿತ್ತು. ಇನ್ನು ನಾವು 5th ಲೇಯರನ್ನು ಹಾಕೊಳ್ಬೇಕು. ಚಾಕ್ಲೇಟ್ ಮೆಲ್ಟ್ ಮಾಡಿದ್ದು ಆದಷ್ಟು ಬೇಗ ಸೆಟ್ಟಾಗಿ ಸಿಗ್ತದೆ, ಅದು ಫ್ರಿಜ್ಜಲ್ಲಿ ಇಡಬೇಕಂತ ಇಲ್ಲ. ಇನ್ನು ಫೈನಲ್ ಆಗಿ ನಾನು ಕೊಕೋ ಪೌಡರನ್ನು ಹಾಕಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಲೈಟ್ ಕೊಕೋ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಡಾರ್ಕ್ ಕೊಕೋ ಪೌಡರ್ ಹಾಕಿದರೆ ಸ್ವಲ್ಪ ಕಹಿ ಫೀಲ್ ಬರ್ತದೆ, ಅದಕ್ಕೆ ಲೈಟ್ ಕೊಕೋ ಪೌಡರನ್ನು ಯೂಸ್ ಮಾಡಬೇಕು. ಹೀಗೆ ಸ್ವಲ್ಪ ಎಲ್ಲವನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಲಾಸ್ಟಿಗೆ ಸೈಡಲ್ಲಿ ಎಲ್ಲ ಸ್ಪ್ರೆಡ್ ಆಗಿದ್ದನ್ನು ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟಿಗೆ ಇದಕ್ಕೆ 2 ಆರ್ಟಿಫಿಷಿಯಲ್ ಫ್ಲವರನ್ನು ಇಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಆದಮೇಲೆ ತೆಗೆದು ಟೇಸ್ಟ್ ಮಾಡಿದರೆ ಆಯಿತು. ಸೊ ಇದರ ಬಾಕ್ಸ್ ಇವಾಗ ಎಲ್ಲ ಕೇಕ್ ಮೆಟೀರಿಯಲ್ ಶಾಪಲ್ಲಿ ಅವೈಲೇಬಲ್ ಇದೆ. 5.5 ಇಂಚಿಂದ ಇದೆ. ಒಂದು 90 ರೂಪೀಸಲ್ಲಿ ಸಿಗ್ಬೋದು. ಇನ್ನು ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.